ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಫಿಲಮ್ ಎಲ್ಲಿವರೆಗೂ ಬಂತು? ಹಾಂ, ಶೂಟಿಂಗ್ ಮಾಡ್ತಾ ಇದ್ದೀರಿ. ಅದೇ ನಾನು ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದೆ. ಓ ಹೌದಾ, ಬನ್ನಿ ಕುತ್ಕೊಂಡು ಮಾತಾಡೋಣ. ಇವಾಗ ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ನಮ್ಮ ಮೂವಿಗೆ ಮಾಸ್ ಆಗಿರೋ ಫೈಟ್ ಸೀನ್ ಬೇಕಾಗಿತ್ತು. ಓ, ನೀವು ಯಾವ ಥರ ಫಿಲಮ್ ತೆಗಿತಿದ್ದೀರಾ? ಅದೊಂಥರ ಕಮರ್ಷಿಯಲ್ ಮೂವಿ. ಓಪನ್ ಮಾಡಿದ್ರೆ ರ್ಯಾಪ್ ಸಾಂಗ್, ಅದರಲ್ಲೇ ಹೀರೋ ಎಂಟ್ರಿ. ಅದಾದ 10 ನಿಮಿಷ ಆದಮೇಲೆ ಹೀರೋಯಿನ್ನ ನೋಡ್ತಾನೆ. ಹಂಗೆ ಲವ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಒಂದು ಲವ್ ಸಾಂಗ್, ಆಮೇಲೆ ಇಂಟರ್ವೆಲ್ ಆದಮೇಲೆ ಮಾಸ್ ಆಗಿರೋ ಒಂದು ಫೈಟ್ ಸೀನು. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹೀರೋ ಸಡನ್ನಾಗಿ ವೈಲೆಂಟ್ ಆಗ್ತಾನೆ. ಯಾಕೆ ಅನ್ನೋದೇ ಸ್ಟೋರಿ. ಹೇಗಿದೆ ಸ್ಟೋರಿ? ಚೆನ್ನಾಗಿದೆಯಲ್ಲ? ಡಿಫ್ರೆಂಟ್ ಆಗಿದೆಯಲ್ಲ? ಸೂಪರ್ ಡಿಫ್ರೆಂಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ನಾನು ಫಿಲಮ್ಗೊಂದು ಫೈಟ್ ಸೀನ್ ಕೇಳಿದ್ನಲ್ಲ, ನನಗೆ ಸಡನ್ನಾಗಿ ಯಾವುದೋ ಗ್ಯಾಪ್ನ ಬರ್ತಿಲ್ಲ. ಇದೇ ಥರ ನಮ್ಮ ಫ್ರೆಂಡ್ದೊಂದು ಸ್ಟೋರಿ ಇದೆ, ಹೇಳ? ಓ ಹೌದಾ, ಹೇಳಿ. ಓಪನ್ ಮಾಡಿದ್ರೆ ಒಂದು ಗ್ರೌಂಡು, ಅಲ್ಲಿ ಒಂದು ಚಿಕ್ಕ ಹುಡುಗ ಅಳ್ತಾ ಇರ್ತಾನೆ. ಯಾಕೋ ಅಳ್ತಾ ಇದೆಯಾ? ಅವರು ನನ್ನ ಬಾಲ ಕಿತ್ಕೊಂಡ್ರು. ಕಮಾನ್ ಬಾಯ್ಸ್, ಕಮಾನ್. ತಗೊಳ್ಳೋ ತಮ್ಮ, ಹೋಗ್ ಮನೆಗೆ. ಏನೋ ದೊಡ್ಡ ಹೀರೋನ ನೀನು? ಏನೋ ಚಿಕ್ಕ ಹುಡುಗರ ಹತ್ರ ಬಾಲ್ ಕಿತ್ಕೊಂಡು ನಾಚಿಕೆ ಆಗಲ್ವಾ ನಿನ್ಗೆ? ಆಗಲ್ಲ, ಇವಾಗ ಏನೋ ನಿಂದು ಐದಾ? ಏನೋ ಕೈ ಮಡಿಸ್ತಾ ಇದೆಯಾ, ಹೊಡಿತೀಯಾ? ಈಗೆಲ್ಲ ಆಗುತ್ತೆ ಅನ್ಕೊಂಡ, ಆದ್ರೆ ಅಲ್ಲಿ ಏನಾಯ್ತಂದ್ರೆ ಏನೋ ಕೈ ಮಡಿಸ್ತಾ ಇದೆಯಾ, ಹೊಡಿತೀಯಾ? ವಾವ್, ಸೂಪರ್ ಸರ್. ಆಮೇಲೆ ಅವನ ಡ್ರೆಸ್ಸಿಂಗ್ ಸ್ಟೈಲು, ಅವನ ವಾಕಿಂಗ್ ಸ್ಟೈಲು, ಅವನ ಹೇರ್ ಸ್ಟೈಲು ಎಲ್ಲನೂ ಫಿಲಮಲ್ಲಿ ಬರೋ ಹೀರೋ ಥರನೇ ಮಾಡ್ತಾನೆ. ಅವನೇ ಹೀರೋ ಅಂತ ಫೀಲ್ ಮಾಡ್ಕೊತಾ ಇದ್ದ. ಇದೆಲ್ಲ ಬಿಡಿ, ಅವನೊಂದು ಕೇವಲವಾದ ಲವ್ ಸ್ಟೋರಿ ಇದೆ. ಓ, ಅವನಿಗೆ ಲವ್ ಸ್ಟೋರಿ ಬೇರೆನಾ? ಹೇಳಿ. ಅದನ್ನೇಂತ ಕೇಳ್ತೀರಾ? ಒಂದು ದಿನ ಏನಾಯ್ತಂದ್ರೆ, ಎಲ್ಲೋ ಮಚ್ಚ, ಏನೋ ನಿನ್ನೆ ಕರಿತಾ ಇದ್ದೀನಿ, ನೋಡ್ದಿರಂಗೆ ಹೋಗ್ತಾ ಇದೆಯಾ? ವಿಸಿಲ್ ಹೊಡೆದ್ರು ತಿರುಗಿ ನೋಡ್ತಾ ಇಲ್ಲ, ಏನೋ ಆ್ಯಟಿಟ್ಯೂಡಾ? ಸಾರಿ, ನನಗೆ ಗಾಡಿ ಓಡಿಸೋಕೆ ಬರಲ್ಲ, ಇದೇ ಫಸ್ಟ್ ಟೈಮ್. ಐ ಲವ್ ಯು. ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಒಂದು ಹುಡುಗಿನ ನೋಡಿದ ತಕ್ಷಣ ಅದು ಹೇಗೋ ಲವ್ ಬರುತ್ತೆ? ಹೋಗು, ಬೇರೆ ಕೆಲಸ ಇದ್ರೆ ನೋಡ್ಕೋ ಹೋಗು. ಓ ಸೂಪರ್, ನಾನು ನೋಡ್ಬೋದಾ? ಇವಾಗ ಅವನು ಯಾರೂ ನೋಡೋಕ್ಕಾಗಲ್ಲ. ಯಾಕೆ, ಏನಾಯ್ತು? ಡ್ಯೂಡ್, ಮೊನ್ನೆ ಒಂದು ಫಿಲಮ್ ನೋಡಿದೆ ಡ್ಯೂಡ್. ಅದರಲ್ಲಿ ಹೀರೋ ಓಡೋಗಿ ಗೋಡೆ ಮೇಲೆ ನಿಂತ್ಕೊಂತಾನೆ, ಏನೈತೆ ಅಂತ ಸಕ್ಕತ್ತಾಗಿದೆ ಡ್ಯೂಡ್.
ಅದಕ್ಕೆ ಅದಕ್ಕೆ ನಾನು ಇವಾಗ ಒಂದ್ಸಲಿ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಮಾಡೋದಾ ಬೇಡವಾ ಅನಿಸ್ತಾ ಇದೆ. ಲೈ ಮುಚ್ಕೊಂಡಿರೋ ಲೈ. ಮಾಡೇ ಮಾಡ್ತೀನಿ ಡ್ಯೂಡ್, ನಾನು ಮಾಡೇ ಮಾಡ್ತೀನಿ ಏನೇ ಆಗಲಿ. ಲೈ 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 ಬೇಡಲೋ ಲೈ. ಸರಿ ನೋಡ್ಕೊಂಬಾಡು. ಅವನು ತುಂಬ ಪಾಪ ಸರ್, ಯಾರಿಗೂ ಮೋಸ ಮಾಡಿಲ್ಲ. ಆದರೆ ಫಿಲಮ್ ಇಂಡಸ್ಟ್ರಿಯಿಂದ ಅವನ ಜೀವನನೇ ಕಳ್ಕೊಂಡ. ಈ ಥರ ಫಿಲಮಲ್ಲಿ ಬರೋದೆಲ್ಲ ನಿಜ ಅಂದ್ಕೊಂಡು ಅದೆಷ್ಟೋ ಜನ ಅವ್ರ ಲೈಫ್ನೇ ಸ್ಪಾಯ್ಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಈ ಫಿಲಮ್ ಇಂಡಸ್ಟ್ರಿಯವ್ರಿಗೆ ಏನು ಸರ್, ಚೆನ್ನಾಗಿ ಕಾಸು ನೋಡ್ತಾರೆ. ಅವರೆಲ್ಲ ಈ ಸೊಸೈಟಿಗೆ ಒಳ್ಳೇದಾಗೋ ಥರ ಫಿಲಮ್ ಅದು ಯಾವಾಗ ತೆಗಿತಾರೋ ಗೊತ್ತೇ ಇಲ್ಲ. ಹೌದು, ಫಿಲಮ್ನ ನಾವು ಒಂದು ಬಿಸ್ನೆಸ್ ಥರನೇ ನೋಡ್ತೀವಿ, ಆದರೆ ನಮಗೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ. ಹೌದು, ಫಿಲಮಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಹೆಂಗೆ ಬದುಕಬೇಕು ಅಂತ ತೋರಿಸ್ಬೇಕು. ಆದರೆ ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟೈತೆ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ಕಾಸ್ಗೋಸ್ಕರ ಎಲ್ಲ ಕಮರ್ಷಿಯಲ್ ಮೂವಿ ತೆಗಿಯಲ್ಲ. ಸೊಸೈಟಿಗೆ ಬೇಕಾಗಿರೋದೇ ತೆಗಿತೀನಿ. ಮೇಲೆ ಫಿಲಮ್ ನೋಡಿದವ್ರು ಯಾರೂ ಸಾಯಬಾರ್ದು. ಸರಿ ಬಿಡಿ ಸರ್, ಬನ್ನಿ ಹೋಗೋಣ. ಫಿಲಮ್ ನಿಜಾನೇ, ಆದರೆ ಆ ಫಿಲಮಲ್ಲಿ ಬರೋದೆಲ್ಲ ನಿಜ ಆಗಲ್ಲ. ಫಿಲಮ್ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ, ಆದರೆ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ಇದೆ ನನ್ನ ಸಿನಿಮಾ.